ಅಂದರೆ ನಾವು ವಿ ಟೋಲ್ ಅರೌಂಡ್ 3 to 4 days ಮುಂಚೆ ನಾವು ಹೇಳಿದ್ವಿ ಸಾಹೇಬ್ರಿಗೆ, ಸರ್ ಇದನ್ನು ಇನಾಗ್ರೇಷನ್ ಮಾಡಬೇಕಂತ. ಅವ್ರಿಗೆ ಭಾಳಷ್ಟು ಕಾಲದ ಒಂದು ಒತ್ತಡ ಇದ್ರೂ ಸಹಿತ, ಇಲ್ಲ ನಾವು ಶಿವಮೊಗ್ಗ ಜಿಲ್ಲೆಗೆ ಬಂದು ಇದನ್ನು ನಾನು ಇನಾಗ್ರೇಷನ್ ಮಾಡಲೇಬೇಕು, ನಮ್ಮ ಸಿಬ್ಬಂದಿಗಳಿಗೋಸ್ಕರ ಏನು ಮಾಡಿದ್ದಾರೆ ಅಂತಂದು ನೋಡಬೇಕು ಅಂತಂದು ನಮಗೂ ಕೂಡ ಒಂದು ಉತ್ಸಾಹನ ತುಂಬತಕ್ಕಂಥ ಕೆಲಸನ ಮಾಡಿದ್ದಾರೆ. ಸಾಹೇಬ್ರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಲಾಖೆಯಲ್ಲಿ ಯಾವುದೇ ಕೆಲಸ ನಾವು ಮಾಡಬೇಕು ಅಂದರೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮ್ಮ IG ಸಾಹೇಬರು. ಏನೇ ಇದ್ರೂ ಪ್ರೋತ್ಸಾಹಿಸ್ತಾರೆ, ನಮಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಕೊಟ್ಟು, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಕೊಟ್ಟು, ನೀವೇನೇನು ಮಾಡ್ತೀರಿ ಮಾಡಿ, ನನ್ನ ಸಹಕಾರ ಇರ್ತದೆ ಅಂತಂದು ನಮಗೆ ಬೆನ್ನು ತಟ್ಟಿ ಮುಂದೆ ಬಿಡ್ತಾರೆ. ಸೊ ಇಟ್ ಈಸ್ ಎ ಸೈನ್ ಆಫ್ ಎ ಗ್ರೇಟ್ ಲೀಡರ್ ಅಂತಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ವೈಯಕ್ತಿಕವಾಗಿ ನಾನು ತಮ್ಮ ಅಂಡರ್ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಪುಣ್ಯ ಮಾಡಿದ್ದೀನಿ ಅಂತಲೂ ನಾನು ತಿಳಿಸ್ತೀನಿ ಸರ್. ಹಾಗೆ ನಮ್ಮ ಇಲಾಖೆಯಲ್ಲಿ ಏನಾಗ್ತದೆ, ಸಾಕಷ್ಟು ಒತ್ತಡದಿಂದ ನಾವು ಕೆಲಸ ಮಾಡ್ತಾ ಇರ್ತೀವಿ. ಎಲ್ಲೋ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳಿಕ್ಕೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅದು ಲಾಸ್ಟ್ ಪ್ರಿಯಾರಿಟಿ ಆಗಿಬಿಡುತ್ತೆ. ನಮ್ಮ ಫ್ಯಾಮಿಲಿನ ನೋಡ್ಕೋಬೇಕಾಗತ್ತೆ, ನಮ್ಮ ಕೆಲಸ ನೋಡಬೇಕಾಗತ್ತೆ. ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಿರ್ತೀವಿ, ನೈಟ್ ರೌಂಡ್ಸ್ ಅಂತ ಮಾಡ್ತಿರ್ತೀವಿ. ಸರಿಯಾದ ಸಮಯದಲ್ಲಿ ನಾವು ಊಟ ಮಾಡಲಿಕ್ಕಾಗಲ್ಲ, ತಿಂಡಿ ತಿನ್ನಲಿಕ್ಕಾಗಲ್ಲ. ಸೊ ಗ್ಯಾಸ್ಟ್ರಿಕ್ಕು, ಡಯಾಬಿಟೀಸು, ಹೆಲ್ತ್ ಪ್ರಾಬ್ಲಮ್ಸು ಎಲ್ಲ ಭಾಳಷ್ಟು ಬರ್ತಾ ಇರುತ್ತೆ. ಎಸ್ಪೆಷಲಿ ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಈ ಪ್ರೆಷರ್ ತುಂಬಾ ಇರುತ್ತೆ. ಆದ್ದರಿಂದ ಎಲ್ಲರ ಒತ್ತಾಯದ ಮೇರೆಗೆ ಈ ಒಂದು ಜಿಮ್ ಇವತ್ತಿನ ಅಂದರೆ ಈ ಒಂದು ಸ್ಥಿತಿನಲ್ಲಿ ಇದೆ ಇವತ್ತು. ಆಮೇಲೆ ಮೊನ್ನೆ ಲಾಸ್ಟ್ ಮಂತು DG ಸಾಹೇಬರು ಬಂದಾಗಲೂ ಕೂಡ ಒಂದು ಮಾತು ಕೇಳಿದ್ವಿ ಅಷ್ಟೇ, ನಾನು ಮತ್ತು IG ಸಾಹೇಬರು, ಸರ್ ಒಂದು 10 ಲಕ್ಷ ರೂಪಾಯಿ ಕೊಡಿ ಸರ್ ನಮಗೆ ಜಿಮ್ ಎಕ್ವಿಪ್ಮೆಂಟ್ಸ್ಗೆ ಅಂತ. ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ, ಬಂದಿದ್ದ ತಕ್ಷಣ ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿ ಜಸ್ಟ್ ವಿತಿನ್ 2 days ನಮಗೆ ದುಡ್ಡು ಕೂಡ ರಿಲೀಸ್ ಮಾಡಿ ಆದೇಶನೂ ಕೂಡ ಕೊಟ್ಬಿಟ್ರು. ಸೊ ಅದು ನಮಗೆ ಭಾಳ ಅನುಕೂಲ ಆಯಿತು ಈ ಜಿಮ್ನ ಇಷ್ಟು ಚೆನ್ನಾಗಿ ಮಾಡಲಿಕ್ಕೆ. ಅದೇ ರೀತಿ ಪೊಲೀಸ್ ಇಲಾಖೆಯ ಯಾವ ರೀತಿ ಒತ್ತಡದಿಂದ ಕೆಲಸ ಮಾಡ್ತಾರೆ ಅಂತಂದು ಮನಗೊಂಡು ಸಾಕಷ್ಟು ಜನ ಸಾರ್ವಜನಿಕರು, ನಮ್ಮ ಆದಿಶೇಷ ಇರಬಹುದು, ಆಮೇಲೆ ನಮ್ಮ ಈವನ್ ಹಳೆ ಇನ್ಸ್ಪೆಕ್ಟರ್ ಸತ್ಯನಾರಾಯಣ, ಈಗಿನ ಇನ್ಸ್ಪೆಕ್ಟರ್ ರಾಘವೇಂದ್ರ ಕಾಂಡಿಕೆ ಅವರು, ಆಮೇಲೆ ಬೇರೆ ಎಲ್ಲ ಇನ್ಸ್ಪೆಕ್ಟರ್ಸು ಕೂಡ, ಮತ್ತು ನಮ್ಮ ಈ ರೈಲ್ವೆ ಕಾಂಟ್ರಾಕ್ಟರ್ ಗಣೇಶ್ ಅಂತ ಒಬ್ಬರಿದ್ದಾರೆ, ಅವರು ಕೂಡ ಎಲ್ಲರೂ ವಾಲಂಟಿಯರ್ ಆಗಿ ಆಲ್ಮೋಸ್ಟ್ ಇದೊಂದು 15-20 ಲಕ್ಷ ರೂಪಾಯಿದು ಸಿವಿಲ್ ವರ್ಕ್ಸೇ ಆಗಿದೆ. ಎಲ್ಲದೂ ಕೂಡ ಒಂದು ಸಲಿನೂ ಅವ್ರು ಬೇಸರ ವ್ಯಕ್ತಪಡಿಸಲಿಲ್ಲ. ನಾವು ಏನೇನು ಹೇಳಿದ್ವಿ ಎಲ್ಲದನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ಇಲಾಖೆಯಿಂದ. ಹಾಗೂ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಒಂದು ಇನಾಗ್ರೇಷನ್ ಈಸ್ ದಿ ಫಸ್ಟ್ ಸ್ಟೆಪ್. ಇದಾದ ನಂತರ ತಾವು ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಹೆಣ್ಮಕ್ಳಿಗೂ ಕೂಡ 1 hour ಸ್ಪೆಷಲ್ ಬ್ಯಾಚ್ ಅಂತಂದು ಫಿಕ್ಸ್ ಮಾಡಿ ಅಂತ ನಾನು ಹೇಳಿದ್ದೀನಿ. ವಿತ್ ಎ ವೆರಿ ನಾಮಿನಲ್ ಪ್ರೈಸ್, ಒಂದು 200-300 ರೂಪಾಯಿಗೆ ತಿಂಗಳಿಗೆ ಅಂತಂದು ಮೇಂಟೆನೆನ್ಸ್ಗೆ ಏನು ಬರ್ತದೆ ಅದನ್ನು ಮಾತ್ರ ಇಟ್ಕೊಂಡು ವಿಲ್ ಡೂ ಎ ಪ್ರೊಸೀಡಿಂಗ್ಸ್ ಆ್ಯಂಡ್ ಗಿವ್ ಇಟ್ ಫಾರ್ ಯು. ಅಂದರೆ ನಮ್ಮ ಯಾರ್ಯಾರು ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ ಎಲ್ಲರಿಗೂ ಕೂಡ ವಿಲ್ ಬಿ ಗಿವಿಂಗ್ ಇಟ್ ವಿಲ್ ಬಿ ಆಕ್ಸೆಸಿಬಲ್. ಸೊ ತಾವು ಕೂಡ ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಂದು ನಾನು ಕೋರ್ಕೊಳ್ತೇನೆ. ತಮಗೋಸ್ಕರ ದಿನದಲ್ಲಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ತಾವು ಮುಡುಪಾಗಿಡ್ತು ಅಂತಂದರೆ ತಾವು ಕೂಡ ಆರೋಗ್ಯವಾಗಿರಬಹುದು, ತಮ್ಮ ಸಂಸಾರಸ್ಥರು ಅಂದರೆ ತಮ್ಮನ್ನು ಯಾರ್ಯಾರು ನಂಬ್ಕೊಂಡಿರ್ತಾರೆ, ತಮ್ಮ ಹೆಂಡತಿ ಮಕ್ಕಳು, ಅವ್ರಿಗೂ ಕೂಡ ಒಂದು ನೆಮ್ಮದಿನ ಕೊಡ್ಬೋದು ಅಂತ ಹೇಳ್ತಾರೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಮತ್ತು ಸಾಹೇಬ್ರದ್ದು ಇನ್ನೊಂದು, ಪೊಲೀಸ್ ವ್ಯಾಯಾಮ ಶಾಲೆಯನ್ನು ಪ್ರಾರಂಭಿಸಲು ಕನಸನ್ನು ಕಂಡು ಅದಕ್ಕೆ ಹೇಗೆ ಸಂಪನ್ಮೂಲವನ್ನು ರೂಢಿಸ್ಕೊಳ್ಬೇಕು ಅಂತೇಳಿ ಶ್ರಮಪಟ್ಟು ಮಾನ್ಯ DG ಮತ್ತು IG ಅವರು ಬಂದಾಗ ನಗನಗುತ್ತಲೇ ಅವ್ರ ಹತ್ರ 10 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡು ಒಂದು 25-30 ಲಕ್ಷ ರೂಪಾಯಿ ಕೆಲಸ ಆಗಿದೆ. ಇಲ್ಲಿ ಎಕ್ವಿಪ್ಮೆಂಟ್ಸ್ಗೆ ಮಾತ್ರ ಅವರು ಕೊಟ್ಟಿದ್ದಾರೆ. ಉಳಿದಂತೆ ಎಲ್ಲ ಅವರ ಓನ್ ರಿಸೋರ್ಸಸ್. ಇಲ್ಲಿ ಆದಿಶೇಷ ಅವರಿರ್ಬೋದು, ಹಾಗೆ ಶಫಿ ಏನು ಭಾಳ ಶೌಕತ್ ಅಲಿ ಅವರಿರ್ಬೋದು, ಇಂಥವರೆಲ್ಲರ ಸಹಕಾರವನ್ನು ಪಡೆದು ಈ ವ್ಯಾಯಾಮ ಶಾಲೆಯನ್ನು ಆಗು ಮಾಡಿಕೊಟ್ಟ ಶ್ರೀ ಮಿಥುನ್ ಕುಮಾರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ. ಅವ್ರಿಗೆ ಇನ್ನೊಂದು ವಿಷಯಕ್ಕೂ ಕೂಡ ಅಭಿನಂದನೆಗಳನ್ನು ಹೇಳಬೇಕು. ಶಿವಮೊಗ್ಗ ಜಿಲ್ಲೆಯ ಇತಿಹಾಸದಲ್ಲಿ ಅವರು ಇದುವರೆಗಿನ ಲಾಂಗ್ ಸ್ಟ್ಯಾಂಡಿಂಗ್ SP ಆಗಿ ಮೊನ್ನೆ ರೆಕಾರ್ಡನ್ನ ಮುರಿದಿದ್ದಾರೆ. 20ನೇ ತಾರೀಕು ರೆಕಾರ್ಡ್ ಮುರಿದಿದ್ದಾರೆ. ಇಟ್ ಡಿಸರ್ವ್ಸ್ ಇಟ್. ಯಾಕಂದರೆ ಶಿವಮೊಗ್ಗ ಜಿಲ್ಲೆಯನ್ನು ಈ ರೀತಿ ಒಂದು ಬಿಗಿ ಆಡಳಿತದಲ್ಲಿ ಘಟನೆಯಾದರೂ ಕೂಡ ಅದನ್ನು ನಿಯಂತ್ರಣ ಮಾಡಿ ಒಂದು ಸಮತೋಲನದಲ್ಲಿ
ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಸೇವೆ ಹೀಗೆ ಮುಂದುವರಿಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಅಪೇಕ್ಷೆ ಪಡ್ತೀನಿ. ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಅವರ ಜೋಡೆತ್ತುಗಳಾದ ಶ್ರೀ ಕಾರ್ಯಪ್ಪ ಮತ್ತು ಶ್ರೀ ರಮೇಶ್ ಅವರೇ ಮತ್ತು ಎಲ್ಲ ಶಿವಮೊಗ್ಗ ಜಿಲ್ಲೆ SP ಸಿಬ್ಬಂದಿ ವರ್ಗದವರೇ, ಅಧಿಕಾರಿಗಳೇ ಮತ್ತು ಅವರ ಕುಟುಂಬ ವರ್ಗದವರೇ, ಈ ಕಾರ್ಯಕ್ರಮದಲ್ಲಿ ನಾನು ಸುಮ್ಮನೆ ಒಂದು ಇಕ್ವಿಪ್ಮೆಂಟ್ ಹಾಕಿರ್ತಾರೆ, ಒಂದು ಇನಾಗ್ರೇಷನ್ ಮಾಡಿ ಹೋಗೋಣ ಅಂತ ಬಂದರೆ ಇಲ್ಲಿ ಭಾಳ ಒಳಗಡೆ ನೋಡಿದ್ರೆ ಆಶ್ಚರ್ಯ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಜಿಮ್ ಮಾಡೋದಕ್ಕೂ ಒಂದು ವಾತಾವರಣ ಇರಬೇಕಾಗ್ತದೆ, ವ್ಯಾಯಾಮ ಮಾಡಬೇಕಾದ್ರೂ ಅಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಅವ್ರು ಹೇಳಿದಾಗೆ ನಮ್ಮ ದೇಹ ಚೆನ್ನಾಗಿದ್ದರೆ ಮನಸ್ಸು ಅದರೊಳಗಡೆ ಚೆನ್ನಾಗಿರುತ್ತೆ. ಯಾವಾಗಲೂ ಹೆಲ್ತಿ ಮೈಂಡ್ ಇನ್ ಎ ಹೆಲ್ದಿ ಬಾಡಿ ಅಂತ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಪೊಲೀಸರಿಗೆ ಮತ್ತು ಪೊಲೀಸ್ ಕುಟುಂಬ ವರ್ಗದವರಿಗೆ ಇಷ್ಟೆಲ್ಲ ದುಡಿಯುವ ದೇಹಕ್ಕೆ 1 ಗಂಟೆ ಮೀಸಲಿಡೋದಕ್ಕೆ ಕಷ್ಟ ಆಗ್ತದೆ. ಅದನ್ನು ಯಾಕೆಂದರೆ ಕಷ್ಟ ಯಾತಕ್ಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಆ ಮನೋಭಾವ ರೂಢಿ ಮಾಡ್ಕೊಳ್ಳೋದು ಕಷ್ಟ. ಒಂದು ದಿವಸ ನೀವು ವ್ಯಾಯಾಮ ತಪ್ಪಿಸಿದ್ರೆ 10 ದಿವಸ ತಪ್ಪಿಸ್ಬೇಕಾಗುತ್ತೆ. ದೇಹ ಅಷ್ಟು ಜಡ, ಅದನ್ನು ಪುನಃ ಒಗ್ಗಿಸ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಅದರಲ್ಲೂ ಅದಕ್ಕೆ ಏನಾದರೂ ಸೌಲಭ್ಯಗಳಿಲ್ಲ, ಈ ರೀತಿ ಜಿಮ್ಮು ಅಥವಾ ಒಂದು ವಾಕಿಂಗ್ ಗ್ರೌಂಡ್ ಈ ಥರ ಇಲ್ಲ ಅಂದರೆ ದೇಹ ಇನ್ನೂ ಸೋಮಾರಿ ಆಗುತ್ತೆ. ಇಂತಹ ಮತ್ತು ನಮ್ಮ ಕಾರ್ಯ ಒತ್ತಡ, ರಾತ್ರಿ 12 ಗಂಟೆಗೆ ಮಲಗ್ತೀವಿ, 1 ಗಂಟೆಗೆ ಮಲಗ್ತೀವಿ, ಪುನಃ ಏನೋ ಮಧ್ಯದಲ್ಲಿ ಬರುತ್ತೆ, ನಾಳೆ ಮಾಡೋಣ ಇವತ್ತು ಹೇಗಿದ್ರು ಅಂತೇಳಿ ಹಿಂಗೆ ಪೋಸ್ಟ್ಪೋನ್ ಆಗ್ತಾ ಇರ್ತದೆ. ಆದರೆ ಇಂಥ ಸೌಲಭ್ಯ ಇದ್ದಾಗ ಮನಸ್ಸು ಹೇಳ್ತದೆ ದೇಹಕ್ಕೆ, ಏನಯ್ಯ ಇಂಥ ಸೋಮಾರಿಯಾಗಿ ನೀನು ಇಲ್ಲಿ ಮಲಗಿದೆಯಾ, ಹೋಗಲ್ಲಿ ಒಂದು ಸೌಲಭ್ಯ ಇದೆ ಉಪಯೋಗಿಸ್ಕೊ ಅಂತೇಳಿ ಮನಸ್ಸು ದೇಹಕ್ಕೆ ಹೇಳ್ತಾ ಇರ್ತದೆ. ಅಂಥ ಒಂದು ಸೌಲಭ್ಯವನ್ನು ಶ್ರೀ ಮಿಥುನ್ ಮಾಡಿಕೊಟ್ಟಿದ್ದಾರೆ. ನಿಜಕ್ಕೂ ಒಬ್ಬ ಯುವ SP ಆಗಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಏನು ಕೆಲಸ ಮಾಡಿದ್ದಾರೆ ನಾನು ನೋಡಿದ್ದೀನಿ. ಯಾಕಂದ್ರೆ ನಾನು ಚಿಕ್ಕಬಳ್ಳಾಪುರ IGP ಇದ್ದೆ, ಆ ಕಡೆ ರೇಂಜ್ನಲ್ಲಿ, ಸೆಂಟ್ರಲ್ ರೇಂಜ್ನಲ್ಲಿ. ಅಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಮಾಡಿದ್ರು ಅವರು. ಕಲ್ಯಾಣ ಕಾರ್ಯಕ್ರಮಗಳನ್ನು ನಮ್ಮ ಸಿಬ್ಬಂದಿ ಮತ್ತು ಅವ್ರ ಕುಟುಂಬ ವರ್ಗದವ್ರಿಗೆ ಮಾಡ್ತಕ್ಕಂಥದ್ದು ಒಬ್ಬ ನಾಯಕನ ಕರ್ತವ್ಯ. ಇಟ್ಸ್ ಅ ಗುಡ್ ಕ್ವಾಲಿಟಿ ಆಫ್ ಎ ಲೀಡರ್. ಯಾಕಂದ್ರೆ ನಮಗೋಸ್ಕರ ನೀವೆಲ್ಲ ಇಲಾಖೆಗೋಸ್ಕರ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ಸೌಖ್ಯವಾಗಿ ಇಡುವುದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದು ಬಹಳ ಮುಖ್ಯ. ಅದನ್ನು ಅವರು ಮಾಡಿದ್ದಾರೆ. ಅವರು ಇಲ್ಲೇ ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ. ಅವ್ರಿಗದು ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ರೆಕಾರ್ಡ್ ಬ್ರೇಕ್ ಆಗಿದೆ. ಯಾಕೆ ಅವ್ರು ಮುಂದುವರೆದ್ರೆ ನನ್ನ ಕೆಲಸ ಸುಲಭ ಆಗುತ್ತೆ ಅಂತ ನಂದು ಸ್ವಾರ್ಥ ಇದೆ ಇಲ್ಲಿ. ನಾನು ಮತ್ತೊಮ್ಮೆ ಮಿಥುನ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಈ ರೀತಿ ಜಿಮ್ ಮಾಡಿದಾಗ ಒಂದು ಸಮಸ್ಯೆ ಆಗ್ತದೆ, ಎಲ್ಲರೂ ಇದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ. ಬರ್ತಕ್ಕಂಥವ್ರು ಸಹ ತಾವು ಆ ಎಕ್ವಿಪ್ಮೆಂಟ್ನ ಉಪಯೋಗಿಸಿದ ಮೇಲೆ ತಾವೇ ಕ್ಲೀನ್ ಮಾಡಿಡಬೇಕು. ಯಾಕಂದರೆ ಇಂಥ ಕಡೆ ಇನ್ನೊಬ್ಬ ವ್ಯಕ್ತಿಯನ್ನು ಇಟ್ಟು ಅದನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಕಷ್ಟ. ಆ ಥರ ಒಂದು 4-5 ನೀವೇ ಒಂದಷ್ಟು ನಿಮಗೆ ಉಪಯುಕ್ತವಾಗುವಂಥ ರೀತಿಯಲ್ಲಿ ಕ್ಲೀನ್ ಮಾಡೋದಕ್ಕೆ ಬಟ್ಟೆ ತಂದು ನೀವು ಯೂಸ್ ಮಾಡಾದ್ಮೇಲೆ ಬೆವರು ಇದು ಎಲ್ಲ ಆಗಿರ್ತದೆ ಎಕ್ವಿಪ್ಮೆಂಟ್ಗೆ, ಅದನ್ನು ಅಲ್ಲೇ ಕ್ಲೀನ್ ಮಾಡಿ ಇಡುವಂಥದ್ದು ಒಳ್ಳೆ ಪದ್ಧತಿ. ಅದು ನಾವು ಎಲ್ಲ ಫಾರಿನ್ ಪದ್ಧತಿಯನ್ನು ಹೊಗಳ್ತೇವೆ. ಯಾವುದೇ ಹೊರದೇಶಗಳಲ್ಲಿ ಇಂಥ ಜಿಮ್ಗಳಲ್ಲಿ ಟ್ರೈನರ್ಸ್ ಬಿಟ್ಟು ಕ್ಲೀನರ್ಸ್ ಇರಲ್ಲ. ಏನು ಮಾಡ್ತಾರೆ, ಅಲ್ಲೇ ಒಂದು ಬಟ್ಟೆ ಇಟ್ಟಿರ್ತಾರೆ, ಅವರೇ ಏನು ಬೇಕೋ ಅದನ್ನು ಸ್ಪ್ರೇ ಮಾಡಿ ಎಕ್ವಿಪ್ಮೆಂಟ್ನ ಕ್ಲೀನ್ ಮಾಡಿ ಉಪಯೋಗಿಸಿ ನಂತರ ಪುನಃ ಅದನ್ನು ಕ್ಲೀನ್ ಮಾಡಿ ಮತ್ತೊಂದು ಎಕ್ವಿಪ್ಮೆಂಟ್ಗೆ ಹೋಗ್ತಾರೆ. 2 ನಿಮಿಷ ಆಗುತ್ತೆ ಅಷ್ಟೇ. ಆದರೆ ನಾವೇನು ಮಾಡ್ತೀವಿ, ಒಬ್ಬ ಕ್ಲೀನರ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಂದು. ಎರಡನೇದು, ಯಾವುದೇ ಜಿಮ್ ಯಾವುದೇ ವಸ್ತು ಉಪಯೋಗಿಸ್ತಾ ಇದ್ರಷ್ಟೇ ಅದು ಚೆನ್ನಾಗಿರುತ್ತೆ, ಬಾಳಿಕೆ ಇರುತ್ತೆ. ನೀವು ಉಪಯೋಗಿಸದೆ ಹೋದರೆ ಧೂಳು ಹಿಡಿಯುತ್ತದು. ನೀವೆಲ್ಲರೂ ಸೇರಿ ಏನು ಈಗ ಶ್ರೀ ಮಿಥುನ್ ಮಾಡಿದ್ದಾರೆ, ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಮತ್ತು ಮೇಂಟೈನ್ ಮಾಡಬೇಕು. ಅವ್ರು ಹೇಳ್ದಂಗೆ 300 ರೂಪಾಯಿ ದೊಡ್ಡ ವಿಷಯ ಅಲ್ಲ. ಇವತ್ತು 200-300 ರೂಪಾಯಿನ
ಎಗ್ಗಿಲ್ದೆ ಖರ್ಚು ಮಾಡ್ತಕ್ಕಂಥ ಮಧ್ಯಮ ವರ್ಗದವ್ರು ಇದ್ದೀವಿ ನಾವೆಲ್ಲ. ಹಾಗಾಗಿ 300 ರೂಪಾಯಿ ದೊಡ್ಡ ವಿಷಯ ಅಲ್ಲ. ಅದೊಂದು ನಿಮಗೆ 300 ರೂಪಾಯಿ ಕೊಟ್ಟಾಗ್ಲಷ್ಟೇ ಅಥವಾ 300-400 ರೂಪಾಯಿ ಕೊಟ್ಟಾಗ್ಲಷ್ಟೇ ನಾನು ಕೊಡ್ತಾ ಇದ್ದೀನಿ ಹೋಗ್ಬೇಕು ಅಂತಲೂ ಕೂಡ ಅನಿಸುತ್ತೆ. ಈ ಹಿನ್ನೆಲೆಯಲ್ಲಿ ಈ ಜಿಮ್ಮನ್ನು ಉಪಯುಕ್ತವಾಗಿ ಮಾಡ್ಕೊಳ್ಳಿ, ನಿಮ್ಮ ದೈಹಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಅದರಿಂದ ಮನಸ್ಸು, ಯಾವುದೇ ಜಿಮ್ ಮಾಡಿದಾಗಲೂ ಮನಸ್ಸು ಉಲ್ಲಸಿತಗೊಳ್ಳುತ್ತದೆ. ಬೆಳಿಗ್ಗೆ ಅಥವಾ ಸಾಯಂಕಾಲ ಇದನ್ನು ಮಾಡಿದಾಗ ಮುಂದೆ ನಾಳೆ ಇನ್ನೂ ಸಂತೋಷದಾಯಕವಾಗಿ ಕಳಿಬೋದು ಅನಿಸುತ್ತೆ. ನೀವೆಲ್ಲ ಇದನ್ನು ಮಾಡ್ತೀರಿ ಅಂತ ಆಶಿಸ್ತಾ ಮತ್ತೊಮ್ಮೆ ಮಿಥುನ್ ಅವರಿಗೆ ಮತ್ತು ಅವರ ಹೇಳಿದ್ರು DRDYSP ದಿಲೀಪ್ ಹೇಳಿದ್ದಾರೆ ಅವರು. ದಿಲೀಪ್ ಇಸ್ ರಿಯಲಿ ಗುಡ್ ವರ್ಕ್. ಯಾಕಂದರೆ ಅವರ SP ಅವರು ಹೇಳ್ಬೋದು, ಅವರಿಗೆ 100 ಕೆಲಸಗಳಿರ್ತವೆ. ಅವ್ರು ಹೇಳಿ ಅದನ್ನು ನಿರ್ದೇಶನವನ್ನು ಪಡೆದ ನಂತರ ರಿಸೋರ್ಸಸ್ ಎಲ್ಲ ತಂದು ಕೊಟ್ಟರು ಅದನ್ನು ಸರಿಯಾಗಿ ಉಪಯೋಗಿಸ್ತಕ್ಕಂಥದ್ದು ಭಾಳ ಮುಖ್ಯ. ದಿಲೀಪ್ ಆ ಕೆಲಸವನ್ನು ಮಾಡಿದ್ದಾರೆ. ನಾನು ಮತ್ತೊಮ್ಮೆ ಶ್ರೀ ಮಿಥುನ್ ಕುಮಾರ್ ಅವರಿಗೆ, ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಹೇಳ್ತಾ, ನೀವೆಲ್ಲರೂ ಅಲ್ಲಿ ಹನುಮಂತ ದೇವರ ಒಂದು ಫೋಟೋ ಇಟ್ಟಿದ್ದಾರೆ ಒಳಗಡೆ. ಹನುಮಂತ ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ದೈಹಿಕವಾಗಿ ಅಷ್ಟೇ ಅಲ್ಲ, ಆತ ಬುದ್ಧಿವಂತ ಕೂಡ. ಒಬ್ಬನೇ ಹೋಗಿ ಇಡೀ ಲಂಕೆಯನ್ನು ನಡಗಿಸಿ ಬಂದವನು. ಅದರಿಂದ ಹೆಚ್ಚು ದೈಹಿಕವಾಗಿ ಸಶಕ್ತರಾಗುವುದ್ರ ಜೊತೆಗೆ ಬುದ್ಧಿಶಕ್ತಿಯನ್ನು ಬೆಳೆಸ್ಕೊಳ್ತೀರಾ ಅಂತೇಳಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.